ಭಾರತೀಯ ಸಂಸ್ಕೃತಿ ಬಗ್ಗೆ ಗುರುಗಳೇ ನಾನು ಹೇಳಿದೆ, ಈ ಬೇರೆ ಬೇರೆ ಬೆಳೆಸೋದಕ್ಕೆ ಈ ನಮಗೆ ಗೊತ್ತಿಲ್ಲ, ನಮ್ಮ ಸಂಸ್ಕೃತಿ ತಿಳ್ಕೊಬೇಕು, ಅದರ ಆಚಾರಗಳು ತಿಳ್ಕೊಬೇಕು, ಅದರ ಹಿಂದೆ ಇರುವಂತಹ ಮಹತ್ವಗಳು ನಾವು ತಿಳ್ಕೊಬೇಕು, ತಿಳಿದು ನಾವು ಆಚರಿಸ್ಬೇಕು, ಆಮೇಲೆ ನಮ್ಮ ಸುತ್ತ ಇರೋರು ಆಚರಿಸೋ ಹಾಗೆ ಮಾಡಬೇಕು. ಇದೆಲ್ಲ ಮಾಡಬೇಕು ಅನ್ನೋದಾದರೆ ಯಾವುದಾದ್ರೂ ಒಂದು ಸಣ್ಣ ಕೆಲಸದಿಂದ ಶುರು ಮಾಡೋದಾದರೆ, ನಾವು ಮೊದಲು ಎವ್ರಿಥಿಂಗ್ ಸ್ಟಾರ್ಟ್ ಸ್ಮಾಲ್ ಅಂತೀವಿ, ಸಣ್ಣದಾಗಿ ಏನಾದರೂ ಒಂದು ಶುರು ಮಾಡಬೇಕು ಅನ್ನೋದಾದರೆ ಎಲ್ಲರಿಗೂ ಅನ್ವಯಿಸುವಂತಹದ್ದು ಒಂದು ವಾಕ್ಯದಲ್ಲಿ ತಾವು ಹೇಳೋದಾದರೆ, ಯಾವ ಒಂದು ಕೆಲಸನ ನಾವೆಲ್ಲರೂ ಸೇರಿ ಇಲ್ಲಿ ಯಾರ್ಯಾರು ಇಲ್ಲಿ ಸೇರಿದ್ದೀವಿ ಮತ್ತು ಆನ್ಲೈನಲ್ಲಿ ಯಾರು ನೋಡ್ತಾ ಇದ್ದಾರೆ, ಇವತ್ತಿಂದ ನಾವೆಲ್ಲ ಭಾರತೀಯ ಸಂಸ್ಕೃತಿ ಬಗ್ಗೆ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಒಂದೇ ಒಂದು ಕೆಲಸ ನಾವು ಮಾಡಬೇಕು ಅಂದರೆ ಅದು ಯಾವುದಾಗಿರಬಹುದು, ಯಾವುದರಿಂದ ನಾವು ಶುರು ಮಾಡ್ಬೋದು, ಟೇಕ್ ಅವೇ ಏನು ಈ ವಿಶ್ವ ಸಂದರ್ಶನದ್ದು ಅನ್ನೋದು? 2 ಹೊತ್ತು ದೇವರ ಪೂಜೆ ಮಾಡಬೇಕು. ಆ 2 ಹೊತ್ತು ಯಾವುದು ಮೊದಲು ಕೇಳಿ. ನಮ್ಮ ಹಿರಿಯರು ನಮಗೆ ತೋರಿಸಿಕೊಟ್ಟದ್ದು ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನ. ಬೆಳಗ್ಗೆ ಮುಂಜಾನೆ ಮೊದಲುಗೊಂಡ್ರೆ ಮುಸ್ಸಂಜೆ ತನಕ ಇದು 1 ಹೊತ್ತು, 2ನೇ ಹೊತ್ತು ಮುಸ್ಸಂಜೆ ಮೊದಲುಗೊಂಡ್ರೆ ಮರುದಿನ ಮುಂಜಾವಿನ ತನಕ 2 ಹೊತ್ತು ದೇವರ ಪೂಜೆ ಮಾಡಬೇಕು. ದೇವರ ಪೂಜೆನೇ ಮಾಡ್ತಾ ಕೂತ್ರೆ ನಮ್ಮ ಹೊಟ್ಟೆ ಬಟ್ಟೆ ಗತಿ ಏನು ಅಂತ ಪ್ರಶ್ನೆ ಕೇಳ್ತೀರಿ. ಅದಕ್ಕೆ ಹಿರಿಯರಂಥದ್ದು ಹೊಟ್ಟೆ ಬಟ್ಟೆ ದಾರಿ ಬೇರೆ, ಧರ್ಮಾಚರಣೆ ಬೇರೆ, ದೇವರ ಪೂಜೆ ಬೇರೆ ಆಗೋದಲ್ಲ. ದೇವರ ಪೂಜೆಯೇ ಬದುಕಾಗೋದಲ್ಲ, ಬದುಕೆಲ್ಲವೂ ದೇವರ ಪೂಜೆಯಾಗಬೇಕು, ಬದುಕೆಲ್ಲವೂ ದೇವರ ಪೂಜೆಯಾಗಬೇಕು. ದೇವರ ಪೂಜೆ ಬದುಕಿನಲ್ಲಿ ಧರ್ಮಾಚರಣೆ, ಬದುಕಿನಲ್ಲಿ ಒಂದು ಕೆಲಸ ಆಗಬಾರದು. ಬದುಕಿನಲ್ಲಿ ಒಂದು ಕೆಲಸ, ಆಫೀಸ್ ಕೆಲಸ ಇದೆ, ಒಂದು ಡೈಲಿ ಆಫೀಸ್ ಕೆಲಸ ಇದೆ, ಮಾರ್ಕೆಟ್ ಕೆಲಸ ಇರುತ್ತೆ, ಇನ್ನು ಬ್ಯಾಂಕಿಂಗ್ ಇರುತ್ತೆ, ಆಟ ಪಾಠ ಓಟ ಏನೆಲ್ಲ ಇರುತ್ತೆ. ಹೊತ್ತನ್ನು ಹಂಚಿ ಹಾಕ್ತೀವಿ. 10 ಗಂಟೆ ಆಫೀಸ್ ಕೆಲಸ, ಒಂದು 2 ಗಂಟೆ ಮಾರ್ಕೆಟ್ ಕೆಲಸ, 1 ಗಂಟೆ ಬ್ಯಾಂಕಿಂಗು, ಹೀಗೆಲ್ಲ ಹಂಚಿ ಹಾಕ್ತೀವಿ. ದೇವರ ಪೂಜೆಯನ್ನು ನಾವು ಧಾರ್ಮಿಕತೆಯನ್ನು ಕೂಡ ದಿನಕ್ಕೆ ಇಷ್ಟು ಹೊತ್ತು ಧಾರ್ಮಿಕರಾಗಿರೋದು ಒಂದು 10 ಗಾಯತ್ರಿ ಅಲ್ಲ. ಈ ಧಾರ್ಮಿಕತೆ ಅನ್ನೋದು ಈ ನಿತ್ಯದ ಕೆಲಸ ಅಂತ ಇದೆ ಅಲ್ಲ, ಎಲ್ಲ ಕೆಲಸಕ್ಕೆ ಹೊತ್ತನ್ನು ಹಂಚಿ ಹಾಕಿರ್ತೇವೆ. ಇನ್ನೊಂದು ಪ್ರಧಾನ ಕೆಲಸ ಒಂದಿದೆ, ಏನು? ಉಸಿರಾಡೋದು. ಪ್ರಾಣ. ದಿನಕ್ಕೆ ಎಷ್ಟು ಹೊತ್ತು ಉಸಿರಾಡಬೇಕು? ಆಫೀಸ್ ಕೆಲಸ 10 ಗಂಟೆ, ಇನ್ನೊಂದು 12 ಗಂಟೆ. ಉಸಿರಾಡೋದು ಎಷ್ಟು ಹೊತ್ತು? ದಿನಕ್ಕೊಂದು 12 ಗಂಟೆ ಉಸಿರಾಡೋದು, 20 ಗಂಟೆ ಉಸಿರಾಡೋದು, 23 ಗಂಟೆ ಉಸಿರಾಡೋದು, ಇನ್ನೊಂದು ಗಂಟೆ ರೆಸ್ಟ್ ತಗೋಬೇಕು. ಪರ್ಮನೆಂಟ್ ರೆಸ್ಟ್ ಆಗತ್ತಷ್ಟೆ. ಇಲ್ಲ, ಉಸಿರಾಟ ಬೇರೆ, ಬದುಕು ಬೇರೆ ಅಲ್ಲ. ಧಾರ್ಮಿಕತೆ ಹಾಗೆ, ಬದುಕು ಬೇರೆ, ಧಾರ್ಮಿಕತೆ ಬೇರೆ ಅಲ್ಲ. ನಾವು ಮಲಗಿರುವಾಗಲೂ ಸರಿಯೇ, ತಿಳಿದೋ ತಿಳಿಯದೇನೋ ಉಸಿರಾಟ ಪ್ರಕ್ರಿಯೆ ನಡೆದೇ ಇರಬೇಕು. ನಮ್ಗೆ ಗೊತ್ತುಂಟೋ ಇಲ್ಲೋ, ಮಲಗಿರುವಾಗಲೂ ಉಸಿರಾಟ ಪ್ರಕ್ರಿಯೆ ನಡೆದೇ ಇರಬೇಕು. ಯಾಕೆ? ಅದು ನಿಂತು ಅಂತ ಹೇಳಿದ್ರೆ ಬದುಕೇ ನಿಂತು ಹೋಯಿತು ಅಂತ ಅರ್ಥ. ಅದೇ ರೀತಿ ಈ ಧಾರ್ಮಿಕತೆ ಅನ್ನೋದೇನಿದೆ ಅಲ್ಲ, ಶ್ರುತಿ ಸ್ಮೃತಿ ಹರೇ ರಾಜ್ಞೆ, ಸತ್ಯಂ ವದ ಧರ್ಮಂಚರ ಅಂತ ಹೇಳಿದರೆ ಭಗವಂತನ ಆದೇಶ. ಅದು ದಿವಸಕ್ಕೊಂದು ಅರ್ಧ ಗಂಟೆ 1 ಗಂಟೆ ಅಲ್ಲೇ ಅಲ್ಲ, ಬದುಕೇ ಭಗವಂತನ ಆರಾಧನೆಯಾಗಬೇಕು. ಬಹಳ ಸುಲಭ. ಇದಕ್ಕೆ ನೋಡಿ, ಕಾಸು ಖರ್ಚಿಲ್ಲ, ಧರ್ಮಾಚರಣೆಗೆ ಕಾಸು ಖರ್ಚೇ ಇಲ್ಲ. ದೇವರ ಪೂಜೆ ಹೇಗೆ ಮಾಡಬೇಕು ಕೇಳಿದರೆ, ಪುಷ್ಪಗಳ ಅರ್ಚನೆ ಮಾಡ್ತೇವೆ. ಅಹಿಂಸಾ ಪ್ರಥಮಂ ಪುಷ್ಪಂ ಸತ್ಪುಷ್ಪಮಿಂದ್ರಿಯ ನಿಗ್ರಹ ಸರ್ವಭೂತ ದಯಾ ಪುಷ್ಪಂ ಸತ್ಯಪುಷ್ಪಂ ವಿಶೇಷತಃ ಅಷ್ಟಭಿರ್ಭಾವ ಪುಷ್ಪೈ. ಈ 8 ಭಾವ ಪುಷ್ಪಗಳು ಯಾವ ಮರಗಿಡದಲ್ಲಿ ಸಿಗೋದಿಲ್ಲ, ದುಡ್ಡು ಕೊಟ್ಟರೆ ಸಿಗೋದಿಲ್ಲ, ಕೀಳಲಿಕ್ಕಾಗೋದಿಲ್ಲ, ಇಲ್ಲಿ ಹುಟ್ಟಿ ಬರಬೇಕು. ಈ 8 ಭಾವ ಪುಷ್ಪಗಳನ್ನು ನಿತ್ಯ ಇವುಗಳಿಂದ ಅರ್ಚನೆ ಮಾಡಿ ದೇವರು ಸಂತುಷ್ಟನಾಗ್ತಾನೆ. ಸಾಮಾಜಿಕ ಬದುಕು ಬೇರೆ, ಆಧ್ಯಾತ್ಮಿಕ ಬದುಕು ಬೇರೆ, ಧಾರ್ಮಿಕ ಬದುಕು ಬೇರೆ ಅಲ್ಲೇ ಅಲ್ಲ. ಎಷ್ಟೋ ಮಂದಿ ಅನ್ನೋದಿದೆ ನಮ್ಮ ಬಳಿ ಬಂದು, ನಮಗೆ ಧಾರ್ಮಿಕ ಜೀವನ ನಡೆಸಬೇಕು ಅಂತ ಬಹಳ ಅಪೇಕ್ಷೆ ಇದೆ, ನಮಗೆ ಸಮಯನೇ ಇಲ್ಲ, ನಮಗೆ ಆಧ್ಯಾತ್ಮಿಕ ಜೀವನವನ್ನು ಮಾಡಬೇಕು ಅಂತ ಅಪೇಕ್ಷೆ ಇದೆ, ಆದರೆ ನಮಗೆ ಸಮಯನೇ ಸಿಗ್ತಾ ಇಲ್ಲ. ಅರೆ, ಕೃಷ್ಣನೇ ಅಂದಿದ್ದಾನೆ, ಆಧ್ಯಾತ್ಮಿಕ ಬದುಕು ಬೇರೆ, ಧಾರ್ಮಿಕ ಬದುಕು ಬೇರೆ, ಸಾಮಾಜಿಕ ಬದುಕು ಬೇರೆ ಇಲ್ಲೇ ಇಲ್ಲ, ಬೇರೆ ಇಲ್ಲೇ ಇಲ್ಲ. ಈಸಬೇಕು, ಇದು ಜಯಿಸಬೇಕು ಅಂದಂತೆ ಇದನ್ನೇ ಅದನ್ನಾಗಿ ಮಾರ್ಪಡಿಸಿಕೊಳ್ಬೇಕು. ಕೃಷ್ಣಾರ್ಪಿತ.